ದೊಡ್ಡದಲ್ರಿ, ಆನೆ ಸಾಕುದು ದೊಡ್ಡದು. ಆನೆ ಯಾರಾದ್ರೂ ತರಬಹುದು. ದೊಡ್ಡ ದೊಡ್ಡ ಕಾರುಗಳನ್ನು ತಗೊಳ್ಳೋದು ದೊಡ್ಡದಲ್ಲ, ಅದಕ್ಕೆ ಎಣ್ಣೆ ಹಾಕ್ಬೇಕಲ್ರಿ, ಮೇಂಟೆನೆನ್ಸ್ ಮಾಡ್ಬೇಕಲ್ಲ. ದೊಡ್ಡ ದೊಡ್ಡ ಮನೆ ಕಟ್ಟೋದು ದೊಡ್ಡದಲ್ಲ, ಅದನ್ನ ಕಸ ಹೊಡೆಯೋರು ಬೇಕಲ್ರಿ. ಅದಕ್ಕೆ ನಮ್ಮ ಶರಣರು ಅಂದ್ರು, ದೊಡ್ಡ ಮನೆ ಕಟ್ಟಿದ್ರೆ ಕಸ ಯಾರು ಹೊಡೆಯವರು, ಸುಮ್ ಗುಡಿಸಲ್ದಾಗಿರು ಅಂದರು. ಗುಡಿಸಲ್ದಾಗ ಇದ್ರಿ, ಮನಸ್ಸು ದೊಡ್ಡದಿತ್ರಿ. ಮಣಿ ನೋಡ ಬಡವರು, ಮನ ಘನಮನ ಸಂಪನ್ನರು. ಅವ್ರದ್ದು ಅದ್ಭುತವಾದ ಮನಸ್ಸು. ಆ ಸಂಪತ್ತು ಕೊಟ್ಟರು ಬೇಡ, ಹಿರಿದಪ್ಪ ರಾಜ್ಯವ ನಿತ್ತಡಿಯುವಲ್ಲೇ. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನಿಮ್ಮನ್ನು ಮಾಡ್ತೀವಿ ಬರ್ರಿ ಅಂತ ತಿಳ್ಕೊಂಡು ನನ್ನನ್ನು ಯಾರಾದರೂ ಕರೆದ್ರೆ ನಾವು ಅಲ್ಲೇ ಅಂತೀನಿ ಅಂತ ದಾಸಿಮಯ್ಯನವ್ರು ಅಂತಾರೆ. ಹಿರಿದಪ್ಪ ರಾಜ್ಯವ ನಿತ್ತಡಿಯುವಲ್ಲೇ. ಹಾಗಾದ್ರೆ ನಿನಗೇನು ಬೇಕಪ್ಪ ಅಂತ ತಿಳ್ಕೊಂಡು ದೇವರು ಕೇಳಿದ ಅಂದ್ರೆ, ನಿಮ್ಮ ಶರಣರ ಸುಳ್ಳು ನುಡಿಗಳ ಒಂದರ ಗಳಿಗೆಯ ನಿತ್ತರೆ ನಿಮ್ಮ ನಿತ್ತೇ ಕಾಣ ರಾಮನಾಥ. ನನಗೆ ರಾಜ್ಯ ಬೇಡ, ಅಂಬಾರಿ ಬೇಡ, ಒಡವೆ ವಸ್ತ್ರಗಳ ಬೇಡ, ಬೆಳ್ಳಿ ಬಂಗಾರ ಬೇಡ, ಕನಕ ಬೇಡ, ಮುತ್ತು ರತ್ನ ವಜ್ರ ವೈಡೂರ್ಯ ಯಾವುದೂ ಬೇಡ. ಶರಣರ ಮಾತುಗಳನ್ನು ಕೇಳುವಂತಹ ಭಾಗ್ಯವನ್ನು ಕರುಣಿಸಿ ಬಿಟ್ಟಿ ಅಂದ್ರೆ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತಿ ನೋಡಪ್ಪ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಆ ಅನುಭವ ಪರಂಪರೆಗೆ ಅವ್ರು ಎಷ್ಟು ಗೌರವ ಪಟ್ಟಿರ್ಬೇಕು ಹೇಳ್ರಿ ನೋಡಿ. ಕಡಗಿಲಿಲ್ಲದ ಬಂಡಿ, ಎಷ್ಟು ಚಂದ ವಚನ ಬರದ. ಕಡಗಿಲಿಲ್ಲದ ಬಂಡಿ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರು ಐವರು ಮಾನಿಸರು, ಒಬ್ಬರಿಗೊಬ್ಬರೂ ಸಮವಿಲ್ಲವಯ್ಯ. ಅದರಿಚ್ಛೆಯ ನರಿದು ಹೊಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗುಹೇಶ್ವರ. ತುಂಬಿದ ಬಂಡಿ, 5 ಮಂದಿ ಹೊಡ್ಯಾಕತ್ತಾರ. ಒಬ್ಬರ ಹೊಡೆದ್ರನ ಬರೋಬ್ಬರು ಹೋಗಂಗಿಲ್ಲ ಬಂಡಿ. 5 ಮಂದಿ ಹೊಡ್ಯಾಕತ್ತಾರ ನೋಡ್ರಿ. ಅಡಿಗೆ ಎಷ್ಟು ಮಂದಿ ಮಾಡ್ಬೇಕ್ರಿ? ಒಬ್ಬರ ಮಾಡ್ಬೇಕು. ಇಬ್ರು ಅಡಿಗೆ ಮಾಡಿದ್ರೆ ಅಂದ್ರೆ ಅವರು ಉಪ್ಪು ಹಾಕಿಲ್ಲಂತ ಇವರು ಉಪ್ಪು ಹಾಕಿಲ್ಲಂತ ಅವರು. ಇಬ್ರು ಕೂಡ ಒಂದೊಂದು ಚಮಚೆ ಉಪ್ಪು ಹಾಕಿಬಿಟ್ರೆ ಅಂದ್ರೆ ಗತಿ ಏನಾಗ್ಬೇಕ್ರಿ? ಟೂ ಮೆನಿ ಕುಕ್ಸ್ ಸ್ಪಾಯಿಲ್ ದ ಫುಡ್ ಅಂತ ಹೇಳ್ತಾರೆ. ಬಹಳ ಮಂದಿ ಅಡಿಗೆ ಮಾಡೋರಾದ್ರೆ ಅಡಿಗೆ ಕೆಡ್ತೈತ್ರಿ. ಬಂಡಿ ಹೊಡೆಯವ್ರು ಒಬ್ಬರೇ ಇರಬೇಕು. 5 ಮಂದಿ ಹೊಡೆದ್ರೆ ಎಲ್ಲರೂ ಒಂದೊಂದು ನಮೂನೆ ಹೊಡಿತಾರೆ. 5 ಮಂದಿ ಇದಾರಲ್ರಿ, ಇವರ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎತ್ತಬೇಕಂತ ಹೊಡಿತಾರೆ. ಈ ಬಂಡಿ ಏನೈತೆಲ್ಲ ಇದು ಬಹಳ ಚಂದ ಹೋಗಬೇಕಾಗಿತ್ತು ಅಂದ್ರೆ 10 ರೂಪಾಯಿ ಕೀಲು ಹಾಕ್ಬೇಕ್ರಿ ಅದಕ್ಕೆ. ಆ ಗಾಲಿಗೊಂದು ಈ ಗಾಲಿಗೊಂದು. ಆ ಕೀಲು ಬಹಳ ಮಹತ್ವದ. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು. ಎಷ್ಟು ಚಂದ ಚಂದ ಬರ್ದಾರ್ರಿ ಇವರು ಎಲ್ಲ. ಡಡನವ ನೋಡ್ರಿ ಇದ್ರಾಗ ನೋಡ್ರಿ. ಕಡಗೀಲಿಲ್ಲದ ಬಂಡಿ ಹೊಡೆಗಡಬುದೆ ಮಾಂಬುದೆ, ಕಡಗೀಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗೀಲು ಕಾರಣ ರಾಮನ. ಎಷ್ಟು ಬೇದ ವಿಚಾರ ಮಾಡ್ರಿ. ಮನೆಗೆ ಹೋಗಿ ಅನ್ಸ್ಕೊಂಬರ್ರಿ. ನಾಳೆ ಓದ್ರಿ ಒಂದಿಷ್ಟು ವಚನಗಳನ್ನು ಓದ್ರಿ. ಚಂದ ಚಂದ ವಚನಗಳ್ರಿ. 23,000 ವಚನಗಳು ಸಿಕ್ಕವ್ರು ನಮಗೆ. 280 ಕೋಟಿ ವಚನವ ಹಾಡಿ ಹಲವು ಹಂಬಲಿಸಿ ತೆನ್ನ ಮನವು ಅಂತ ಅಲ್ಲಮ ಪ್ರಭುದೇವರಂತ. ಅಲ್ಲಮ ಪ್ರಭುದೇವರು ಒಬ್ಬರ 160 ಕೋಟಿ ವಚನ ಬರ್ದಾರ. ನಮಗೆ ಸಿಕ್ಕಾವೀಗ 23,000 ವಚನ. ಇಟ್ಕೊಂಡು ನಾವಿಟ್ಟು ಜಿಗದಾಡಕತ್ತೀವಿ ಹೇಳ್ರಿ. ಅವೆಲ್ಲವೂ ಇದ್ರೆ ಏನಾಗಿರಬಾರ್ದು ಹೇಳ್ರಿ. ಆದ್ರೆ ದುರ್ದೈವ, ನಮ್ಮ ಕರ್ಣ ಪಟಗಳಿಗೆ ಅದು ಸಿಗ್ಲಿಲ್ಲ. ಅದ್ರ ಬಗ್ಗೆ ಮತ್ತೊಂದು ದಿವಸ ಹೇಳ್ತೀನಿ, ವಿಷಯಾಂತರ ಆಗೋದು ಬೇಡ. ಎಷ್ಟು ಚೆನ್ನಾಗಿ ಹೇಳ್ತಾರ ಅವ್ರು. ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಕಡಗೀಲು ಕಾನ ರಾಮನಾಥ. ಬಹಳ ಚಂದ ಮಾತು. ಇಂಥ ವಚನಗಳನ್ನು ಬರ್ಕೊಂತ ಹಂಗ ಅಡ್ಯಾಡ್ಕೊಂತ ಹೋಗ್ತಿದ್ರಿ ಅವರು. ಅವ್ರ ಬಗ್ಗೆ ಒಂದು ಕಥೆ ಇದೆ. ಕಾಡಿನೊಳಗೆಲ್ಲ ಒಂದಿಷ್ಟು ಜನ ಸೇರಿದ್ರು. ಅವರೆಲ್ಲ ಹಿಂಸಾಚಾರವನ್ನು ಮಾಡ್ತಿದ್ರು. ಹಿಂಸೆ ಅನ್ನುವಂಥದ್ದು ತಾಂಡವವಾಡ್ತಾ ಇತ್ತು. ಇವತ್ತು ಐತಲ್ಲ ಹಿಂಸೆ. ಇವತ್ತಿಗೂ ಕೂಡ ಆ ಹಿಂಸೆಯ ಹೊಡೆತಕ್ಕೆ ಸಿಕ್ಕಾಕೊಂಡು ಎಷ್ಟು ಜನ ನಲಿಗೆ ಹೋಗ್ಯಾರಂತೀರಿ ನೀವು. ಇಂಥ ಹಿಂಸಾಚಾರ ತಾಂಡವ ಆಡ್ತಾ ಇರುವಂತ ಸಂದರ್ಭಕ್ಕೆ ಅಲ್ಲಿ ಹೋದ್ರು ದಾಸಿಮಯ್ಯನವರು. ಹಿಂಸೆ ಬೇಡ, ಅಹಿಂಸೆಯಿಂದ ಇರ್ರಿ, ನಿಮ್ಮೊಳಗ ಪ್ರೀತಿಯನ್ನು ತುಂಬಿಕೊಳ್ರಿ, ನಿಮ್ಮೊಳಗೊಂದು ಶಕ್ತಿ ಬರ್ತೈತಿ ಅಂತ ತಿಳ್ಕೊಂಡು ಹೇಳಿದ್ರು. ಅವರೆಲ್ಲರೂ ಪರಿವರ್ತನೆ ಆದ್ರೆ. ಕಾಡಿನೊಳಗಿರೋರೆಲ್ಲ ರೈತರ ಹತ್ರ ಹೋದ್ರು. ರೈತರಂದ್ರೆ ನೀವು ಸಾಮಾನ್ಯನ್ರಿಪ್ಪ, ನೀವು ಬಹಳ ಅಂದ್ರೆ ಬಹಳ ಚಲೋ ಕೆಲಸ ಮಾಡುವಂಥವ್ರು. ನೀವು ಎಲ್ಲರೂ ಹಿಂದೆ ಸಾಧನೆ ಮಾಡ್ಬೇಕಲ್ಲ, ಭೂಮಿನ ನಂಬಬೇಕು, ನೀವು ಕಾಯಕವನ್ನ ಯೋಗವಾಗಿಸಿಕೊಳ್ಳಬೇಕು, ನೀವೆಲ್ಲರೂ ಕಾಯಕ ಯೋಗಿಗಳಾಗಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ಅವರು ಎಲ್ಲರೂ ಯೋಗಿಗಳಾದ್ರು. ಇವ್ರು ಎಲ್ಲೆಲ್ಲ ಹೋಗ್ತಾರಲ್ಲ ಯೋಗಿಗಳನ್ನ ಆಗವ್ರಿ. ಯಾಕಂದ್ರೆ ನೀವು ಯಾರ ಸಂಘ ಮಾಡ್ತೀರಿ ಹಂಗೆ ಬದಲಾಕೊಂತ ಹೋಗ್ತೀರಿ. ನೀವು 10 ಮಂದಿ ಸಂಗೀತಗಾರರ ಮಧ್ಯದೊಳಗೆ ನೀವು ಒಬ್ರು ಕುತ್ಕೊಂಡು ಬಿಟ್ರಿ ಅಂದ್ರೆ 11 ನೀವ ಸಂಗೀತಗಾರ ಹಾಕಿ ನೋಡ್ರಿ. ನಿಮಗೆ
10 ಮಂದಿ ಅರ್ಥಶಾಸ್ತ್ರಜ್ಞರ ಮಧ್ಯೆ ನೀವು ಕುತ್ಕೊಂಡು ಬಿಟ್ರಿ ಅಂದ್ರೆ 11ದವ್ರು ನೀವು ಅರ್ಥಶಾಸ್ತ್ರಜ್ಞ ಹಾಕಿರಿ ಸ್ವಲ್ಪ ದಿನದಾಗ. 10 ಜನ ಆಟಗಾರರು, ಕ್ರಿಕೆಟ್ ಆಟಗಾರರ ಮಧ್ಯೆ ನೀವು ಕುತ್ಕೊಂಡು ಬಿಟ್ರಿ ಅಂದ್ರೆ 11ನೇ ಕ್ರಿಕೆಟ್ ಆಟಗಾರ ನೀವು ಆಗಿರ್ತೀರಿ. 10 ಜನ ಕಬಡ್ಡಿ ಆಟಗಾರರ ಮಧ್ಯೆ ನೀವು ಕುದಿತ ಆಗಲಿಲ್ಲ, ಕುತ್ಸಿತ ಮನಸ್ಸಿನ ಭಾವನೆಗಳು ಬರಲಿಲ್ಲ, ಅದನ್ನ ನೋಡ್ಕೊಂತ ಖುಷಿ ಪಡ್ತಿ ಅಂದ್ರೆ ಕಣ್ಣು ತೆಗೆದು ನೋಡಿದಾಗ ಎಲ್ಲನೂ ಹಂಗ ಆಗಿಬಿಟ್ಟಿತ್ತಲ್ಲ, ಅವಂಗ ಆಶ್ಚರ್ಯ ಅನಿಸ್ಬಿಡ್ತು ಅವನಿಗೆ. ದೇವರ ಆಶೀರ್ವಾದ ಇದು, ದೇವರ ಕೃಪೆ ಇದು. ಅದಕ್ಕೆ ದೇವರ ದಾಸಿಮಯ್ಯನವರ ಹತ್ತಿರ ತವನದಿ ಇತ್ತು. ಹಿಂಗಾಗಿ ಅದರಿಂದ ಬಹಳ ದಾನ ದಾಸೋ ಎಲ್ಲ ನಡೀತೀರಿ ಅವರು. ಮುಂದೆ ಒಂದು ಸ್ವಲ್ಪ ಸೂಕ್ಷ್ಮ ವಿಚಾರ ಬರ್ತದ, ಸ್ವಲ್ಪ ಅಹಂಕಾರ ಬಂತಂತ್ರಿ ಅವ್ರಿಗೆ. ಅವಾಗ ಶಂಕರ ದಾಸಿಮಯ್ಯ ಅಂತ ಒಬ್ಬ ಶರಣರು ಬಂದ್ರಿ. ಇದೊಂದು ಕತೆ ಕೇಳ್ಬೇಕ್ರಿ. ಅವರು ದೇವರಿಂದ ತಪಸ್ಸನ್ನು ಮಾಡ್ಕೊಂತ ಈ 3ನೇ ಕಣ್ಣು ಪಡ್ಕೊಂಡಿದ್ರು. ಆ ಕಣ್ಣು ತೆಗೆದಂದ್ರೆ ಬೆಂಕಿ ಬೀಳ್ತೈತಿ ಅಂತ ತಿಳ್ಕೊಂಡು ಅದೆಲ್ಲ ಆಗಿದ್ರು. ಕತೆ ಚಂದ ಚಂದ ಕತೆಗಳು, ದಂತ ಕತೆಗಳನ್ನ ಹೆಣದಾರ. ಇವ್ರ ಹತ್ರ ಬಂದ್ರು, ಇವರು ನಮಸ್ಕಾರ ಮಾಡಿದ್ರು. ಮುದನೂರಿಗೆ ಬಂದ್ರು, ನಮಸ್ಕಾರ ಮಾಡಿದ್ರಲ್ಲ ಶಂಕರ ದಾಸಿಮಯ್ಯನವ್ರಿಗೆ. ನನಗೇನಾದ್ರೂ ಬೇಕಲ್ಲ ಅಂತ ತಿಳ್ಕೊಂಡು ಶಿಷ್ಯರಿಗೆ ಹೇಗೆ ಹೋಗಪ್ಪ, ಹೋಗಿ ಒಂದಿಷ್ಟೆಲ್ಲರೂ ಭಿಕ್ಷೆ ಬೇಡ್ಕೊಂಡು ಬಾರಪ್ಪ, ಇಬ್ರು ರೊಟ್ಟಿ ಚಟ್ಟ ತಿನ್ನೋನು, ರೊಟ್ಟಿ ಪಲ್ಯ ತಿನ್ನೋನು, ಹೋಗಿ ಬೇಡ್ಕೊಂಡು ಬಾ ಅಂದ್ರು. ದಾಸಿಮಯ್ಯನವ್ರು ಅಂದ್ರು, ನೀವ್ ಯಾಕೆ ಬಿಡ್ಬೇಕ್ರಿ, ನಮ್ಮಲ್ಲಿನ ಭಂಡಾರ ಐತಿ, ಬೆಳ್ಳಿ ಬಂಗಾರ ಎಲ್ಲ ಐತಿ, ತುಂಬಿ ಐತಿ, ಇದ್ರಾಗ ತಗೊಂಡ್ರ ಆತಲ್ರಿ ಅಂದ್ರು. ನೀ ಯಾರಪ್ಪ ಕೊಡವ ಅಂದ್ರು. ಶಂಕರ ದಾಸಿಮಯ್ಯನವ್ರು ಅಂದ್ರು, ನೀ ಯಾರು ಹಣ ಕೊಡವನು, ನಾನೊಬ್ಬ ಯೋಗಿ, ನಾನು ನೀನು ಬಂಗಾರ ಗಿಂಗಾರ ಕೊಟ್ರೆ ನಾನು ತಗೊಳವಲ್ಲ, ನಾನು ನೀ ಏನಾರ ಇಂಥವ್ರು ಕೊಟ್ರೆ ನಾನು ತಗೊಳವಲ್ಲ, ನಾನು ಸಾದಾ ಸೀದಾ ಇರೋವ ನಾನು ಅಂತ ತಿಳ್ಕೊಂಡು ಅವರಿಗೆ ಏನೊಂದು ಸೂಕ್ಷ್ಮವಾಗಿರುವಂತಹ ಅಹಂಕಾರ ಬಂದಿತ್ತಲ್ಲ ಅದನ್ನೆಲ್ಲ ತೆಗೆದ್ರಂತೆ. ಅವರಿಗೆ ಸ್ವತಃ ಇವರು ಸಾಕ್ಷಾತ್ ಯೋಗಿನದಾರ ಅಂತ ತಿಳ್ಕೊಂಡು ದಾಸಿಮಯ್ಯನವ್ರಿಗೂ ಸ್ವಲ್ಪ ಕೆಟ್ಟ ಅನಿಸ್ತಂತ. ಅವ್ರು ಆಮೇಲೆ ಮತ್ತವರು ವಿನಮ್ರವಾಗಿನೇ ಬದುಕಾಕತ್ರು ಅಂತ ಹೇಳ್ತಾರೆ. ಈ ಶಂಕರ ದಾಸಿಮಯ್ಯನವ್ರು ಇದ್ರಲ್ರಿ, ಇವ್ರಿಗೂ ಅಹಂಕಾರ ಬತ್ರಿ. ನಾ 3ನೇ ಕಣ್ಣು ತೆಗೆದ್ನಂದ್ರೆ ಎಲ್ಲ ಸುಟ್ಟು ಹೋಗೈತಿ. ಡಕ್ಕೆಯ ಮಾರಯ್ಯ ಅಂತ ಒಬ್ಬ ಶರಣ ಬಂದ್ರ. ಅವ ಬಾರಿಸ್ಕೊತ್ ಬರೋವ, ಆಡ ಆಡ್ಕೋತ ಬರಾವ್ರಿ. ನೀವೇನು ಕಣ್ಣು ತೆಗಿತ್ರಿ ಅಪ್ಪಗಳನ್ನ, ನಾವೊಬ್ಬ ಸಾದಾ ಮನುಷ್ಯ ಇದ್ದೇನೆ, ನೀವೇನು ಕಣ್ಣು ತೆಗೆದದ, ಕಣ್ಣು ತೆಗೆದು ಸುಡುದು ಏನದ, ಸುಡುವ ಸಲುವಾಗಿ ತಗೊಳ್ಳೋದೈತೇನ್ರಿ 3ನೇ ಕಣ್ಣು. ನಾವು ಹೋದ್ ಸರಿ ಹೇಳಿದ್ನಲ್ಲ, ಸಿದ್ದರಾಮೇಶ್ವರರು ಕಣ್ಣನ್ನು ತೆಗೆದು ಬೆಂಕಿಯನ್ನು ಉಗುಳಿ ಅಲ್ಲಮ ಪ್ರಭುದೇವರನ್ನ ಭಸ್ಮ ಮಾಡಬೇಕು ಅಂದಾಗ ಆ ಉರಿ ಎಲ್ಲ ಅಲ್ಲಮ ಪ್ರಭುದೇವರ ಪಾದದೊಳಗೆ ಬಂದು ಹೆಂಗ ಶಾಂತ ಆಗ್ತಿತ್ತಲ್ಲ, ನಿನ್ನ 3ನೇ ಕಣ್ಣು ತೆಗೆದು ಎಲ್ಲರನ್ನು ಸುಟ್ಟು ಹಾಕ್ತಿ ಅಂದ್ರೆ ನಿಂದೆ ಎಂತ ಶಕ್ತಿ ಇರ್ಬೇಕಪ್ಪ. ಅದ ಶಕ್ತಿ ಅಲ್ಲ ಅದು. ಅಂಥದನ್ನೆಲ್ಲ ಇಟ್ಟುಕೊಳ್ಳುವಂಗಿಲ್ಲ. ನಾವು ಸಹಜವಾಗಿನೇ ಬದುಕಬೇಕು, ಸರಳವಾಗಿನೇ ಬದುಕಬೇಕು, ಸುಂದರವಾಗಿನೇ ಬದುಕಬೇಕು ಅಂತ ತಿಳ್ಕೊಂಡು ಆ ಮಾರಯ್ಯ ಅನ್ನುವಂಥ ಒಬ್ಬ ಶರಣ ಅವರಿಗೆ ಆ ಒಂದು ಏನೊಂದು ಸೂಕ್ಷ್ಮವಾದ ಅಹಂಕಾರ ಬಂದಿತ್ತಲ್ಲ ಅದನ್ನು ಶಾಂತಗೊಳಿಸಿದ್ರು ಅಂತ ಹೇಳ್ತಾರೆ. ಹಿಂಗ ಕೆಲವು ಚಂದ ಚಂದ ಕಥೆಗಳನ್ನ ಈ ದೇವರ ದಾಸಿ ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಇದರ ಅರ್ಥ ನಾವು ಇಷ್ಟ ತಿಳ್ಕೊಂಡು ಬಿಡೋದು. ಅವ್ರು ಎಷ್ಟು ಚಂದ ವಚನಗಳನ್ನ ಬರ್ದಾರಲ್ಲ ಅದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಅವ್ರ ಜೀವನ